ಟೆಲಿಗ್ರಾಮ್ ನಿಷೇಧ ತೆರವುಗೊಳಿಸಲು ಈಗ ದೆಹಲಿ ಹೈಕೋರ್ಟ್ ನಕಾರವನ್ನು ಎತ್ತಿದೆ. ನಿಷೇಧ ತೆರವು ಕೋರಿ ಟೆಲಿಗ್ರಾಮ್ ಸಲ್ಲಿಸಿದಂತಹ ಅರ್ಜಿ ವಜಾಗಿದೆ. ಟೆಲಿಗ್ರಾಮ್ ನಿಷೇಧ ತೆರವುಗೊಳಿಸಲು ದೆಹಲಿ ಹೈಕೋರ್ಟ್ ನಕಾರವನ್ನು ಎತ್ತಿದೆ. ನಿಷೇಧ ತೆರವು ಕೋರಿ ಟೆಲಿಗ್ರಾಮ್ ಸಲ್ಲಿಸಿದಂತಹ ಅರ್ಜಿ ವಜಾ ಆಗಿದೆ. ಕೇಂದ್ರ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದಿರುವಂತಹ ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ತೇಜಸ್ ಲಾರಿಯಾ ಅವರ ನೇತೃತ್ವದ ಪೀಠದಿಂದ ಆದೇಶವನ್ನ ಹೊರಡಿಸಲಾಗಿದೆ. ಐಟಿ ಕಾಯ್ದೆ ಸೆಕ್ಷನ್ 69A ಅದರ ಅಡಿ ಕ್ರಮ ಸಮಂಜಸ ಅಂತ ಹೇಳಿ ಹೈಕೋರ್ಟ್ ಈಗ ಹೇಳಿದೆ. ವಿದ್ಯಾರ್ಥಿಗಳ ಭವಿಷ್ಯ, ಪರೀಕ್ಷಾ ಪಾವಿತ್ರ್ಯತೆ ಅಂತ ಹೇಳಿ ಅದು ಮುಖ್ಯ ಅಂತ ಹೇಳಿ ಹೈಕೋರ್ಟ್ ಕೂಡ ಹೇಳಿದೆ. ಜೂನ್ 22ರವರೆಗೂ ಕೂಡ ಭಾರತದಲ್ಲಿ ಟೆಲಿಗ್ರಾಮ್ ನಿಷೇಧ ಹೇರಿದಂತಹ ಕೇಂದ್ರ ಸರ್ಕಾರ ಟೆಲಿಗ್ರಾಮ್ ಬಳಕೆಗೆ ತಾತ್ಕಾಲಿಕವಾಗಿ ನಿಷೇಧವನ್ನ ಹೇರಿತ್ತು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ಟೆಲಿಗ್ರಾಮ್ ಕೂಡ ಅರ್ಜಿಯನ್ನ ಸಲ್ಲಿಸಿತ್ತು. ಅರ್ಜಿ ವಿಚಾರಣೆಯನ್ನ ನಡೆಸಿ ಆದೇಶವನ್ನ ಈಗ ದೆಹಲಿ ಹೈಕೋರ್ಟ್ ಕಾಯ್ದಿರಿಸಿದೆ. ನೋಡಿ, ಈ ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ಯಾವ ರೀತಿ ಈ ಪೇಪರ್ಸ್ಗಳು ಲೀಕ್ ಆಗಿದ್ವು ಅನ್ನುವಂಥದ್ದು ಗೊತ್ತಿದೆ. ಯಾಕಂತಂದ್ರೆ ಹಗಲು ರಾತ್ರಿ ಅನ್ನೋದೇ ಮಕ್ಕಳು ಓದಿರ್ತಾರೆ, ಒಂದು ಒಳ್ಳೆಯ ಭವಿಷ್ಯವನ್ನ ಕಟ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಈ ರೀತಿಯಾಗಿ ಅನ್ಯಾಯ ಆಗುತ್ತೆ ಅಂತ ಹೇಳಿ ಕೂಡ ಯಾರು ಭಾವಿಸಿರ್ಲಿಲ್ಲ. ಈ ಟೆಲಿಗ್ರಾಮ್ನಲ್ಲಿ ಏನಾದರೂ ಈ ಪರೀಕ್ಷೆ ಪತ್ರಿಕೆಗಳು ಲೀಕ್ ಆಗಿಬಿಟ್ರೆ ಸಾಕಷ್ಟು ತೊಂದರೆ ಆಗುತ್ತೆ, ಎಲ್ಲ ಕಡೆ ಲೀಕ್ ಆಗ್ಬಿಡುತ್ತೆ. ಇದರಿಂದ ಓದಿದ್ದು ಕೂಡ ಎಲ್ಲ ಲಾಸ್ ಅಲ್ಲ. ಹಾಗಾಗಿ ಟೆಲಿಗ್ರಾಮ್ ಅನ್ನೇ ನಿಷೇಧ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಕೂಡ ಮುಂದಾಗಿತ್ತು. ಆದ್ರೆ ಟೆಲಿಗ್ರಾಮ್ ಅನ್ನೋರು ನಾವ್ಯಾಕೆ ಇದನ್ನ ಒಪ್ಕೊಳ್ಬೇಕು ಅಷ್ಟು ಸುಲಭವಾಗಿ ಅಂತ ಹೇಳಿ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಟೆಲಿಗ್ರಾಮ್ ನಿಷೇಧ ತೆರವುಗೊಳಿಸಲು ಈಗ ದೆಹಲಿ ಹೈಕೋರ್ಟ್ ನಕಾರವನ್ನ ಎತ್ತುಬಿಟ್ಟಿದೆ. ನಿಷೇಧ ತೆರವು ಕೋರಿ ಟೆಲಿಗ್ರಾಮ್ ಸಲ್ಲಿಸಿದಂತಹ ಅರ್ಜಿ ಏನಿದೆ ಆ ಅರ್ಜಿಯನ್ನ ಅವರು ತಿರಸ್ಕರಿಸಿದ್ದಾರೆ, ವಜಾ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದಿದ್ದಾರೆ. ಯಾಕಂತಂದ್ರೆ ಮಕ್ಕಳ ಭವಿಷ್ಯವನ್ನ ನೋಡ್ಬೇಕಾಗತ್ತೆ, ಟೆಲಿಗ್ರಾಮ್ ಅಲ್ಲ. ನ್ಯಾಯಮೂರ್ತಿ ತೇಜಸ್ ಲಾರಿಯಾ ಅವರ ನೇತೃತ್ವದ ಪೀಠದಿಂದ ಮಹತ್ವದ ಆದೇಶವನ್ನ ಕೂಡ ಈಗ ಹೊರಡಿಸಲಾಗಿದೆ.